ಹಾಯ್ ವೆಲ್ಕಮ್ ಟು ಮೈ ಬ್ಲಾಗ್. ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ. ಈಗ ನಾನು ಹಾಕ್ತಾ ಇರೋ ವೀಡಿಯೋ ಸಂಕ್ರಾಂತಿ ಹಬ್ಬದ ದಿನದ್ದು. ಇದು ಶ್ರೀರಂಗಪಟ್ಟಣದಲ್ಲಿ ಮಾಡಿರೋಂಥ ವೀಡಿಯೋ. ಇಲ್ಲಿ ಹಬ್ಬದ ದಿನ ಲಕ್ಷ ದೀಪೋತ್ಸವ ನಡೆಯುತ್ತೆ ಆದಿರಂಗದ ಹತ್ರ. ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಬಂದಿರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ, ರೋಡ್ ತುಂಬ ಆಲ್ರೆಡಿ ಲೈಟ್ಸು ಜನಗಳೆಲ್ಲ ತುಂಬ ಇದ್ದಾರೆ. ನಾನು ನನ್ನ ಸಿಸ್ಟರ್ ಇಬ್ಬರೂ ವಾಕ್ ಮಾಡಿಕೊಂಡು ಲಕ್ಷ ದೀಪ ನೋಡೋಕ್ಕೆ ಅಂತ ಬಂದಿದ್ದೀವಿ. ನಾನು ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ಲಕ್ಷ ದೀಪೋತ್ಸವ ನೋಡೋಕ್ಕೆ ಅಂತ. ಹೇಗಿದೆ ಅಂತ ನಾನು ನೋಡಿಲ್ಲ, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ನೋಡಿ, ಇದು ಸರ್ಕಲ್ ಇದೆ, ಆ ಸರ್ಕಲ್ ತುಂಬ ದೀಪ ಹಚ್ಚಿದ್ದಾರೆ. ಅಲ್ಲಿ ಒಳಗಡೆ ಯಾರನ್ನೂ ಬಿಡಲ್ಲ, ಅಂದರೆ ಅಲ್ಲೇ ದೀಪ ಹಾರಿದ್ರೆ ಹಚ್ಚೋಕ್ಕೆ ಅಂತ ಒಂದಷ್ಟು ಜನ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ದೀಪಗಳು. ಇದು ಸರ್ಕಲಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ. ಅಲ್ಲಿ ಗಂಟನೂ ದೀಪ ಹತ್ತಿಸಿದ್ದಾರೆ. ನಾನು ಅದನ್ನು ತೋರಿಸ್ತೀನಿ. ನೋಡಿ, ಇದು ಉದ್ದಕ್ಕೆ ಸರ್ಕಲಿಂದ ದೇವಸ್ಥಾನಕ್ಕೆ ಹೋಗೋ ರೋಡು ಫುಲ್ಲು, ಅಲ್ಲೂ ದೀಪ ಎಲ್ಲ ಹಚ್ಚಿದ್ದಾರೆ. ತುಂಬ ರಶ್ ಇದೆ ಜನ ಅಂತೂ ಅಲ್ಲಿ. ಆದರೂ ಈ ದೀಪಗಳ ಸಾಲು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಅದಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ನಂಗೆ ತುಂಬ ಖುಷಿ ಆಯಿತು. ನಿಮಗೂ ಇದು ನೋಡಿದ್ರೆ ಖುಷಿ ಆಗುತ್ತೆ ಅನಿಸುತ್ತೆ. ನೋಡಿ, ದೀಪಗಳು ಹಾರೋಗೋಕ್ಕೆ ಬಿಡ್ತಾರೆ, ಅಲ್ಲೇ ಎಣ್ಣೆ ಹಾಕಿ ಹತ್ತಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಲಕ್ಷ ದೀಪೋತ್ಸವ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೋಡೋಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ನೋಡಿ, ಇದು ದೇವಸ್ಥಾನದ ಹತ್ರ, ಅಂದರೆ ದೇವಸ್ಥಾನದ ಎದುರುಗಡೆ ಮಾಡಿದ್ದಾರೆ. ನೋಡಿ, ಓಂ ಬರ್ದು ಆದಿರಂಗ ಅಂತೆಲ್ಲ ಬರ್ದು ಚೆನ್ನಾಗಿ ಮಾಡಿದ್ದಾರೆ. ಅದು ಜನ ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಜನಗಳು ಸೆಲ್ಫಿ ತೊಗೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು, ಅದರಿಂದ ಅಷ್ಟು ಕ್ಲಾರಿಟಿ ಬರಲ್ಲ. ಆಮೇಲೆ ಎಲ್ಲ ಜನನೂ ಕಳಿಸಿ ಅದನ್ನು ಮತ್ತೆ ಫೋಟೋ ತೆಗೆದು ತುಂಬ ಚೆನ್ನಾಗಿ ಬಂದಿದೆ. ಇದು ದೇವಸ್ಥಾನದ ಹತ್ರ ಇದೆ ನೋಡಿ, ಓಂ ಬರ್ದು ಆದಿರಂಗ ಅಂತ ಬರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವಾಸ್ತಿಕ್ ಬರೆದಿದ್ದಾರೆ, ಶಂಖ ಬರೆದಿದ್ದಾರೆ. ಆದಿರಂಗದ್ದು ದೀಪಗಳಲ್ಲೇ ಇದನ್ನು ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದ್ಸಲ ಬಂದು ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ ರಿಯಲ್ ಆಗಿ ನೋಡಿದ್ರಂತೂ. ಇದು ಸಂಜೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಯಾಕೆಂದರೆ ಕತ್ಲಾದ್ಮೇಲೆ ದೀಪಗಳು ನೋಡೋಕೆ ಚೆಂದ ಇರುತ್ತೆ ಅಂತ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ. ಈ ಲಕ್ಷ ದೀಪೋತ್ಸವ ನೋಡೋಕ್ಕೆ ತುಂಬ ಜನ ಬರ್ತಾ ಇರ್ತಾರೆ. ಅಂದರೆ ಬಂದು ಸ್ವಲ್ಪ ಹೊತ್ತು ನೋಡ್ತಾರೆ, ಹೋಗ್ತಾ ಇರ್ತಾರೆ. ಆದರೂ ಜನಗಳು ಕ್ರೌಡ್ ನೋಡೋಕ್ಕೆ ಆಗ್ತಾರಲ್ಲ, ಯಾಕೆಂದರೆ ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೂ ತುಂಬ ಜನ ಇರ್ತಾರೆ, ಅಷ್ಟೊಂದು ಜನ ನೆರೆದಿರ್ತಾರೆ ಅಲ್ಲಿ. ಲಕ್ಷ ದೀಪೋತ್ಸವ ಅನ್ನೋದಕ್ಕಿಂತ ಲಕ್ಷ ಜನೋತ್ಸವ ಅಂತಲೂ ಹೇಳ್ಬೋದು, ಅಷ್ಟು ಜನಗಳು ಬಂದಿರ್ತಾರೆ ಈ ಲಕ್ಷ ದೀಪೋತ್ಸವ ನೋಡೋಕ್ಕೆ. ಲಕ್ಷ ಜನೋತ್ಸವ ಬಂದಿರ್ತಾರೆ. ನಾವು ಈ ಲಕ್ಷ ದೀಪೋತ್ಸವನ ಒಂದು ಅರ್ಧ ಗಂಟೆ ವೀಕ್ಷಿಸಿದೋ, ತುಂಬ ಚೆನ್ನಾಗಿತ್ತು. ಮತ್ತು ನಾವು ಮನೆ ಕಡೆಗೆ ಹೊರಡೋಕ್ಕಿಂತ ಮುಂಚೆ ಒಂದು ಸೆಲ್ಫಿ ತೊಗೊಂಡು ಹೊರಟು. ಮತ್ತೆ ಇದೇ ಥರ ವೀಡಿಯೋ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಬಾಯ್.